ಅಧ್ಯಕ್ಷರೇ, ತಡೆ ಹಿಡಿಯಲಾದ ಈಗಾಗಲೇ ಬೆಂಗಳೂರು ಅಲ್ಲಿ ತಡೆದಿದ್ದೆ ವಿಚಾರವಾಗಿ ನಮ್ಮೆಲ್ಲ ಶಾಸಕರು ಕೂಡ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ 16 ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೇನೆ ನಾನು, ದಯಮಾಡಿ ಅದನ್ನ ಕೊಡಬೇಕು ಅಂತೇಳಿ. ಯಾಕೆಂದ್ರೆ ಬೋರ್ಡು ಖಾತೆ ಯಾವುದು ಆಗ್ತಾ ಇಲ್ಲ. ದಯಮಾಡಿ ಆಯ್ತು, 50 ವರ್ಷ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೆಂಗಳೂರು ಬಗ್ಗೆ ನಮ್ಮ ಹಲವಾರು ಶಾಸಕರು ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ. ನಾನು ಬೆಂಗಳೂರು ರಾಜ್ಯಕ್ಕೆ ಬಹಳ ಆದಾಯವನ್ನು ಕೊಡ್ತಕ್ಕಂಥ ಒಂದು ನಗರ. ಸುಮಾರು 60ರಿಂದ 65% ಆದಾಯವನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಬೆಂಗಳೂರು ರಾಜ್ಯದ ಎಂಜಿನ್. ಅದನ್ನು ನಿರ್ಲಕ್ಷಿಸಿದ್ರೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ ಅಧ್ಯಕ್ಷರೇ. ಆದ್ರಿಂದ ನಾನು ಇಂಪಾರ್ಟೆಂಟ್ ಇವತ್ತು ಹೇಳುವಂತ ವಿಚಾರ, ಇವತ್ತು ಬಹಳಷ್ಟು ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೋಗಬೇಕು ಅನ್ನೋ ಒಂದು ಆತಂಕದಲ್ಲೂ ಇದ್ದಾರೆ. ಈಗಾಗಲೇ ಅದರ ಬಗ್ಗೆ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ. ಬಹಳಷ್ಟು ಕಂಪನಿಗಳು ಕೂಡ ನಾವು ಬಿಟ್ಟು ಹೋಗ್ತೀರಿ ಅಂತ ಹೇಳಿದ್ದಾರೆ. ಅದು ಬಯೋಕಾನ್ ಇರ್ಬೋದು, ಇವರೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಸೊ ನಾವು ಹೇಳೋದು ಅಂತದ್ದು ಮೂಲ ಸೌಕರ್ಯ ಇಲ್ಲದೆ ಹೋಗ್ತಾ ಇರೋವಂಥದ್ದು ಇವರೆಲ್ಲ. ಆ ಮೂಲ ಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ರಸ್ತೆ ಗುಂಡಿಗಳು ಬಿದ್ದಿದೆ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳೋವಂಥದ್ದು, ಬೆಂಗಳೂರು ಏನು ಭಿಕ್ಷೆ ಏನು ಕೇಳ್ತಾ ಇಲ್ಲ, ಬೆಂಗಳೂರು ಭಿಕ್ಷೆ ಏನು ಕೇಳ್ತಾ ಇಲ್ಲ, ನ್ಯಾಯ ಕೇಳ್ತಾ ಇದ್ದಾರೆ. ಅದರಿಂದ ಇವತ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು 2.5 ವರ್ಷದಿಂದ. ಆದ್ರೆ ಇವತ್ತು ಆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಪ್ರಕಾಶ್ ಹುಕ್ಕೇರಿ ಕಸದ ರಾಶಿಯ ಬೆಂಗಳೂರಾಗಿದೆ. ಇವತ್ತು ರಸ್ತೆ ಗುಂಡಿಗಳ ಬೆಂಗಳೂರಾಗಿದೆ, ಟ್ರಾಫಿಕ್ ಜಾಮ್ ಬೆಂಗಳೂರಾಗಿದೆ, ಈ ಖಾತೆಗಾಗಿ ಅಲೆದಾಟುವ ಬೆಂಗಳೂರಾಗಿದೆ, ಗುತ್ತಿಗೆದಾರರಿಗೆ ಬಾಕಿ ಕೇಳುವಂತ ಬೆಂಗಳೂರು, 5 ನಗರ ಪಾಲಿಕೆಗಳಿಗೆ ಅನುದಾನದ ಕೊರತೆಯಿಂದ ಅನುದಾನವಿಲ್ಲದೆ ಬ್ರ್ಯಾಂಡ್ ಇಲ್ಲ. ಇವತ್ತು ಮನೆ ಕಟ್ಟಿದರೆ ಓಸಿ ಇಲ್ಲ, ಸಿಸಿ ಇಲ್ಲ, ಸಿಬ್ಬಂದಿಗೆ ವೇತನ ಕೊಡಕ್ಕೂ ಹಣ ಇಲ್ಲ. ಪಠಾಣ್ ಅಂದ್ರೀತಿ ಇವತ್ತು ಕಾರ್ಪೊರೇಷನ್ ಮಾಡಿದ್ದಾರೆ ಹೊರತು ಅದು ದಿಕ್ಕು ದೆಸೆ ಇಲ್ಲದ ಕಾರ್ಪೊರೇಷನ್ ಆಗಿದೆ. ಇವತ್ತು ಗುಂಡಿಗಳು ಬಿದ್ದಿರುವಂತದ್ದು ಇವತ್ತು ಜಗತ್ತೇ ನೋಡಿದೆ. ನಮ್ಮನ್ನು ಇಡೀ ದೇಶದಲ್ಲಿರುವಂತ ಜನನು ಕೂಡ ಇವತ್ತು ಕಾಮೆಂಟ್ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆಗಳ ಗುಂಡಿಗಳ ಬಗ್ಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 10 ಬಾರಿ ಪ್ರವಾಸ, ಪಾದಯಾತ್ರೆ, ರಥಯಾತ್ರೆ ಏನೇನ್ ಬೇಕೋ ಎಲ್ಲ ಮಾಡ್ಬಿಟ್ಟು ನಗರ ಪ್ರದಕ್ಷಿಣೆ. ಪ್ರತಿ ಸರಿ ಹೋದಾಗ ವಾರ್ನಿಂಗ್, ಅವ್ರ ಸ್ಟೈಲಲ್ಲಿ ವಾರ್ನಿಂಗ್, ಹುಷಾರ್ ಅಂತ ಹೇಳಿ 15 ದಿನಗಳು ಕಳೆದು ಹೊರಟೋಯ್ತು. ಗುಂಡಿಗಳು ಮಾತ್ರ ಹಂಗೆ ಇದೆ. 15 ದಿನ ಕಳೆದೋಯ್ತು, ಗುಂಡಿಗಳು ಹಂಗೆ ಇದೆ. ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರು, ಸರ್ ಮಾಡ್ತೀನಿ 15 ದಿನ. ಆ ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಕೊಟ್ಟಿಲ್ಲ. ಆದ್ರೆ ಖರ್ಚು ಮಾಡಿರೋ ದುಡ್ಡೇನು ಕೊಟ್ಟಿದ್ದಾರೆ ಲೆಕ್ಕ, 1000 ಕೋಟಿ ಕೊಟ್ಟಿದ್ದಾರೆ. 2,000, 3,000 ಹಿಂಗ್ ಕೋಟಿಗಳು ಹೇಳಿದ್ದಾರೆ. ನಾವಿಷ್ಟು ದುಡ್ಡನ್ನ ತಗೊಂಡೋಗಿ ಹಳ್ಳಿಗಳು ಮುಚ್ಚಿದಿರಿ ಅಂತ. ಎಲ್ಲನ ತೋರಿಸಿ ಬೆಂಗಳೂರಲ್ಲಿ. ಗುಂಡಿ ಇಲ್ಲದ ರಸ್ತೆಗಳು ಯಾವುದಾದ್ರೂ ಇದೆಯಾ ಬೆಂಗಳೂರಲ್ಲಿ ಹೇಳಿ? ಒಂದೂ ಇಲ್ಲ. ದುಡ್ಡು ಮಾತ್ರ ಖರ್ಚಾಗಿದೆ. ಯಾರ ಜೋಬ್ಗೋಯ್ತು? ಸುರೇಶ್, ಇವತ್ತು ಜೀವ ಕಳ್ಕೊಂಡಿರೋರು ಸುಮಾರು 12ರಿಂದ 13 ಜನ ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಸ್ಕೂಟ್ರಲ್ಲಿ ತನುಶ್ರೀ ಹೋಗ್ತಾ ಇದ್ದು ಸಾವಾಗಿದೆ. ಅಮಲಾ ಅಂತ ಬಸ್ ಹರಿದು ಹಳ್ಳ ಇತ್ತು, ಬಸ್ ನಿಲ್ಸಿದ್ಕೋಸ್ಕರ ಬಸ್ ಗುದ್ಕೊಂಡೋಗಿದೆ. ಇವತ್ತು ಈ ಎಲ್ಲ ಅನಾಹುತಗಳು ಕೂಡ ಆಗ್ತಾ ಇದ್ರು ಕೂಡ ಇವತ್ತು ಗಡುವು 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 ಅಂತ ಹೇಳಿ ಬಿಟ್ರೆ ಬೇರೆ ಏನೂ ಇಲ್ಲ. ನಾವು ದಿನನಿತ್ಯ ಪತ್ರಿಕೆಯಲ್ಲಿ, ಮೀಡಿಯಾ, ಎಲೆಕ್ಟ್ರಾನಿಕ್ ಅಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದಿದ್ದು ಗಡುವು ಗಡುವು ಗಡುವು. ಅದು ಯಾವ ಗಡುವು ಉದ್ಧಾರ ಆಗಿದ್ದ ಗಡುವು ಯಾವುದೂ ಇಲ್ಲ. ಅದರಿಂದ ಇವತ್ತು ಇದರ ಬಗ್ಗೆ ನಾನು
ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ, ಈ ರಸ್ತೆ ಗುಂಡಿ ಬಿದ್ದಿರೋದ್ರ ಬಗ್ಗೆ ನಾವು ಹೇಳಿದ್ರೆ ಅದು ಸರ್ಕಾರಕ್ಕೆ ಏನಪ್ಪ ನೀವಿದ್ದಾಗ ಏನ್ ಮಾಡ್ತೀರಾ ನೀವು, ಇದೆಲ್ಲ ಪ್ರಶ್ನೆಗಳು ಹೇಳ್ತಾರೆ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ, ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು, ಅವರು ಬೆಂಗಳೂರು ಕಡೆ ತಿರುಗಿ ನೋಡಬೇಡಿ, ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮ್, ಹಳ್ಳ ಆ ಕಡೆ ತಿರುಗಿ ನೋಡಬೇಡಿ ಅಂತಾರೆ. ಇಲ್ಲಿ ನಾನು ಫೋಟೋ ನೋಡಿದೆ, DK ಶಿವಕುಮಾರ್ ಹೋಗಿ ಕೈ ಹಿಡ್ಕೊಂಡು ನನ್ನ ಬ್ರದರ್ ಈಸ್ ಮೈ ಬ್ರದರ್ ಅಂದ್ರು. ನಾನೇ ಅವ್ರನ್ನೆಲ್ಲ ಗೆಲ್ಸಿದ್ದು, ನಾನೇ ಅವ್ರಿಗೆ ಎಲ್ಲ ರೀತಿ ಸಹಾಯ ಮಾಡಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು. ಆ ಬ್ರದರ್ ಕೈಲೇ ಇವತ್ತು ಬರ್ತಾ ಇರೋದು ಬೆಂಗಳೂರು ಸರಿ ಇಲ್ಲ ಅಂತಾರೆ. ಇಲ್ಲಿ ಯಾರು ಬೆಂಗಳೂರು ಇನ್ಚಾರ್ಜ್? ಯಾರು? DK ಶಿವಕುಮಾರ್. ನೀವು ಇನ್ಚಾರ್ಜ್ ಇದ್ಕೊಂಡು ನಿಮ್ ಬ್ರದರ್ ಅಲ್ಲಿ ಬೆಂಗಳೂರು ಕಡೆ ಹೋಗ್ಬೇಡಿ, ಡೋಂಟ್ ಕಂಪೇರ್ ವಿತ್ ಬೆಂಗಳೂರು ಅಂತಾರೆ ಅಧ್ಯಕ್ಷರೇ. ಇದಕ್ಕಿಂತ ಅವಮಾನ ಬೇಕಾ? ಹೈದರಾಬಾದ್ ಅನ್ನ ನೀವು ಯಾರು ಕಂಪೇರ್ ಮಾಡಬೇಕು ಅಂತ ಹೇಳಿದಾರೆ ಅವರು? ಸಿಂಗಾಪುರ್ ಕಂಪೇರ್ ಮಾಡ್ಬೇಕಂತೆ ಹೈದರಾಬಾದ್ ಅನ್ನ. ಬೆಂಗಳೂರು ಬಗ್ಗೆ ನಮ್ಮನ್ನ ಕಂಪೇರ್ ಮಾಡಬೇಡಿ, ಇದು ಹೋಪ್ ಪ್ಲೇಸ್, ಕೆಲ್ಸಕ್ಕೆ ಬಾರದ ನಗರ ಇದು. ನಮ್ಮನ್ನ ಕಂಪೇರ್ ಮಾಡೋದಿದ್ರೆ ಟೋಕಿಯೋ, ಅವ್ರು ಹೇಳಿರೋದು ಟೋಕಿಯೋಗ್ ಮಾಡಿ, ಸಿಂಗಾಪುರ್ಗೆ ಮಾಡ್ತೀರಿ ಅಂತ. ಇಕ್ಬಾಲ್ ಇಷ್ಟೆಲ್ಲ ಕೊಚ್ಕೊಳ್ಳೋ ಅಂತ DK ಶಿವಕುಮಾರ್ ಅವರು ಒಂದು ರಿಯಾಕ್ಷನ್ ಮಾಡಿದಾರೆ. ಅದಕ್ಕೆ ಒಂದು ರಿಯಾಕ್ಷನ್ ಇಲ್ಲ. ನಮ್ಮ ಬೆಂಗಳೂರು ಚಂದಾಗಿದೆ, ನಮ್ಮ ಬೆಂಗಳೂರು ಅವ್ರಿಗಿಂತ ಒಳ್ಳೇದಿದೆ, ಒಂದು ರಿಯಾಕ್ಷನ್ ಇಲ್ಲ. ಅಂದ್ರೆ ಅವರು ಹೇಳಿದ್ನ ಒಪ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿನೂ ಟೀಕೆ ಮಾಡೋ ಸ್ಥಿತಿಗೆ ನಮ್ಮ ಬೆಂಗಳೂರನ್ನ ನೀವು ತಂದ್ಬಿಟ್ರಿ. ಇದೊಂದು ವಿಪರ್ಯಾಸ. ಹೇಳ್ಬೇಕಾಯ್ತು ಧೈರ್ಯವಾಗಿ, ನೀನ್ ನೆನ್ನೆ ಮೊನ್ನೆ ಇದಾಗಿದೆಯಪ್ಪ, ನಾನೇ ಬಂದ್ ಮಾಡಿದ್ದು, ಬೆಂಗಳೂರಿನ ನೀನ್ ಹತ್ತಿರಕ್ಕೂ ಬರಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಒಂದು ಧಮಕಿ ಕೊಡ್ಬೇಕಾಯ್ತು. ಕೊಟ್ಟಿದಾರಾ? ಇಲ್ಲ. ಅಕ್ಸೆಪ್ಟೆಡ್, ಏನ್ ಹೇಳಿದ್ರು ಅಕ್ಸೆಪ್ಟೆಡ್. ಇವತ್ತು ಈ ಗಾರ್ಬೇಜು ಮನೇನು ಕೂಡ ಗಾರ್ಬೇಜ್ ಬಗ್ಗೆ ಮಾತಾಡಿದ್ರಿ. ಸರ್ಕಾರ ಬಂದಾಗ ಎಲ್ಲಾ ಬಡ್ಜೆಟ್ ಅಲ್ಲೂ ಅವ್ರು ಹೇಳ್ತಾರೆ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿದೆ, ನಾನು 4 ದಿಕ್ಕುಗಳಲ್ಲಿ 400 ಎಕರೆ ಡಂಪಿಂಗ್ ಯಾರ್ಡ್ ಮಾಡ್ತೀನಿ ಅಂತ. 3 ವರ್ಷ ಆಗೋಯ್ತು, 3 ವರ್ಷ ಬರ್ತಾ ಇದೆ. ಅವ್ರು 2.5 ವರ್ಷ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ ನಾವು. ಇನ್ನೊಂದು ತಿಂಗಳಾದ್ರೆ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ. ಡಂಪಿಂಗ್ ಯಾರ್ಡ್ ಇಲ್ಲ. ಮುಖ್ಯಮಂತ್ರಿಗಳು ಇವ್ರನ್ನೇ ಡಂಪ್ ಮಾಡೋ ತರ ಇದ್ದಾರೆ ನೋಡಿದ್ರೆ, ಇವ್ರನ್ನೇ ಡಂಪ್ ಮಾಡ್ಬಿಡ್ತಾರಲ್ಲಿ. ಡಂಪಿಂಗ್ ಯಾರ್ಡ್ ಅಂತೂ ನಮಗ್ ಬರಲಿಲ್ಲ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಏನಿಲ್ಲ. ಈಗ ಡಂಪಿಂಗ್ ಯಾರ್ಡ್ ಕೊಟ್ಟಿದ ಜಾಗವನ್ನ ಕೋಗಿಲಲ್ಲಿ ಮೊನ್ನೆ ಹೋಗಿ ನಮ್ಮ ಇವರು ಚಾಮರಾಜಪೇಟೆ ಸೈಟ್ಗಳು ಮಾಡಿ ಹಂಚ್ಬಿಟ್ರು. ಕೊಟ್ಟಿದ್ದು ಡಂಪಿಂಗ್ ಯಾರ್ಡ್ಗೆ, ಹಂಚಿದ್ದು ಸೈಟ್ಗಳು ಹಂಚ್ಬೇಕಾದ್ರೆ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ ಅಧ್ಯಕ್ಷರೇ. ನೀವು ಅರ್ಜಿ ಹಾಕ್ಬೇಕು, ಮೊದಲೇ ಅರ್ಜಿ ಹಾಕಿ ಕ್ಯೂನಲ್ಲಿ ಬರಬೇಕು. ಕ್ಯೂನು ಇಲ್ಲ, ಏನೂ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ಜಮೀರ್ ಹೋದ್ರು, ಬರ್ರಿ ಅಂತ ಎಲ್ಲರನ್ನು ಕರ್ಕೊಂಡೋಗಿ ಕೊಟ್ಟಿದ್ದು. ಯಾವುದೋ ಗಾರ್ಬೇಜ್ಗೆ ಇಟ್ಟದಂತ ಜಾಗವನ್ನ. ಇನ್ ಗಾರ್ಬೇಜ್ ಉದ್ಧಾರ ಮಾಡು ಅಂದ್ರೆ ಎಲ್ಲಿಂದ ಮಾಡ್ತೀರಾ ನೀವು? ಅಂದ್ರೆ ನೀವು ಅವೈಜ್ಞಾನಿಕವಾಗಿ ಇವತ್ತು ಏನು ಜಮೀನುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಮುಂದೆ ಇದೆಲ್ಲ ಬೆಂಗಳೂರಿನ ಶಾಪ ಆಗ್ತೈತೆ. ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತು ನೀವು ಬೆಂಗಳೂರು ಒಳಗಡೆ 10,000 ಲೋಡು ಕಸ ಇದೆ, ಡಬ್ರಿಸ್ ಇದೆ. 10,000 ಕಳೆದ 2.5-3 ವರ್ಷದಲ್ಲಿ ಹುಡುಕಿ ಯಾವ ರಸ್ತೆನ ಹೋಗಿ ಎಲ್ಲ ಕಡೆ ಆಗ್ತಾ ಇಲ್ಲ. ಅವರು ಡಂಪಿಂಗ್ ಯಾರ್ಡ್ಗಳು ತಗೊಂಡೋಗಕ್ಕೆ ಆಗ್ತಾ ಇಲ್ಲ. ಅವರು ಅಲ್ಲೋದ್ರೆ ಉಸೂಲಿ. ಅದಕ್ಕೇನ್ ಮಾಡ್ತಾರೆ, ಎಲ್ಲ ರಸ್ತೆ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಮೊನ್ನೆ ಪತ್ರಿಕೆ ಬಂದಿತ್ತು ನನಗೂ, ಬನಶಂಕರಿ ದೇವಸ್ಥಾನದ ಹತ್ರ ರಾಶಿ ಬಿದ್ದು. ನಂದೇ ಕಾನ್ಸ್ಟಿಟ್ಯೂನ್ಸಿ, ನಂದು ರಾಮಲಿಂಗಾರೆಡ್ಡಿ. ಅವ್ರು ನಾನು ವಿರೋಧ ಪಕ್ಷದ ನಾಯಕ, ಅವ್ರ ಮಂತ್ರಿ. ರಾಶಿ ಬಿದ್ದೈತೆ, 2-3 ಲಾರಿ ಬಿದ್ದೈತೆ, ಕೇಳೋರಿಲ್ಲ. ಸರ್ಕಾರ ಇವತ್ತು ಪಾಲಿಕೆಯಲ್ಲಿ ಈ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳೇನಿದ್ದಾರೆ, ಒಂದಕ್ಕೂ ತಾಳಮೇಳ ಇಲ್ಲ. ಇವತ್ತು
ಇವತ್ತು ಕಂದಾಯ ಇಲಾಖೆಯಲ್ಲಿ 1482 ಅಧಿಕಾರಿಗಳು ಇರಬೇಕಾಯಿತು. 858 ಅಧಿಕಾರಿ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ. ಆರೋಗ್ಯ ಇಲಾಖೆಯಲ್ಲಿ 1063 ಅಧಿಕಾರಿಗಳು ಇರಬೇಕಾಯಿತು, 429 ಇದ್ದಾರೆ. ಇಂಜಿನಿಯರಿಂಗ್ ಇಲಾಖೆ ಪ್ರಮುಖವಾದಂಥ ಇಲಾಖೆ 1047 ಇರಬೇಕಾಯಿತು, 543 ಇದ್ದಾರೆ. ಹಣಕಾಸು ಇಲಾಖೆ 30 ಜನ ಇರಬೇಕು, 18 ಜನ ಇದ್ದಾರೆ. ಇನ್ನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ 2704 ಇರಬೇಕು, ಕೇವಲ 970. ಅಂದ್ರೆ ಅಧಿಕಾರಿಗಳು ಭಾಗ ಮಾಡಿಬಿಟ್ರು, 5 ಭಾಗ, ಯಾರನ್ನೂ ಪೋಸ್ಟಿಂಗೇ ಮಾಡಿಲ್ಲ ಅಂತ ಕಾಟಾಚಾರಕ್ಕೆ 5 ಪಾಲಿಕೆ ಏನಕ್ಕೆ ಮಾಡಬೇಕಾಯ್ತು? ಪಾಲಿಕೆ ಒಂದಿದ್ದನ್ನ 5 ಮಾಡಬೇಕಾದ್ರೆ ನ್ಯಾಚುರಲ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಆ ಕಾಮನ್ ಸೆನ್ಸು ಸರ್ಕಾರ ಯೂಸ್ ಮಾಡಲೇ ಇಲ್ಲ. ಆ ಕಾಮನ್ ಸೆನ್ಸ್ ಇರಬೇಕಾಯ್ತು, ಹಿಂಗಾಗುತ್ತೆ, ಅಪಾಯಿಂಟ್ಮೆಂಟ್ ಆಗಬೇಕು ಅಂತೇಳಿ. ಮತ್ತೆ ಇವ್ರ ಪಾಲಿಕೆಯಲ್ಲೂ ಕೂಡ ಆದಾಯ ಎಷ್ಟಿದೆ? ಆದಾಯ ಆಸ್ತಿ ತೆರಿಗೆ 4500 ಕೋಟಿ, ನಕ್ಷೆ ಮಂಜೂರಾತಿಯಿಂದ 1200 ಕೋಟಿ, ರಸ್ತೆ ಅಗೆತ ಈ ಶುಲ್ಕ 150 ಕೋಟಿ, ಒಟ್ಟು 5850 ಕೋಟಿ ಆದಾಯ ಇರೋದು ಇವ್ರದ್ದು. ಅಷ್ಟೇ, ಬಾಂಬೆಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅದರ ಆ ಕಾಲ್ಭಾಗನು 5850 ಕೋಟಿ. ವೇತನಗಳು ಕೊಡಬೇಕಾಗಿರೋದು 3492 ಕೋಟಿ, ಬರೀ ವೇತನ ಇಷ್ಟಕ್ಕೆ. ಇನ್ನು ತ್ಯಾಜ್ಯ ವಿಲೇವಾರಿ ಇವೆಲ್ಲನೂ ಕೊಟ್ಟರೆ 6300 ಕೋಟಿ ಆಗ್ತದೆ. 6300 ಕೋಟಿ ಆದಾಯ, 5800, ವೆಚ್ಚ 6300. ಇನ್ನು ಫ್ಲಡ್ ಬಂದರೆ, ಕೆಲಾಮಿಟಿ ಬಂದರೆ ಅದಕ್ಕೆ ದುಡ್ಡು ಇಲ್ಲೇ ಇಲ್ಲ. ಅದರಿಂದ ಇವತ್ತು ನನಗೆ ಈ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ಇವತ್ತು ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಾನು ಶಿವಕುಮಾರ್ ಅವರಿಗೆ ಇನ್ನು ಬೇಸಿಗೆ ಕಾಲ ಬರ್ತಾ ಇದೆ. ಹೋದ ಸರಿ ಟ್ಯಾಂಕರ್ ಮಾಫಿಯಾ ಇತ್ತು, ಅವರೇ ಭೇಟಿ ಮಾಡಿದರು. ಟ್ಯಾಂಕರ್ ಮಾಫಿಯಾ ಇಡೀ ಬೆಂಗಳೂರಲ್ಲಿ ಸುತ್ತುವರೆದು ಆಹಾಕಾರಿಗೆ ನೀರಿಗೆ. ಈಗಲೂ ಪ್ರಾಬ್ಲಮ್, ಹವಾಮಾನ ವರದಿ ಪ್ರಕಾರ ಈ ಸರಿ ಬೇಸಿಗೆ ಜಾಸ್ತಿ ಆಗುತ್ತೆ ಅಂತ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಿಪ್ರೇಷನ್ ಏನೂ ಇಲ್ಲ. ಇದುವರೆಗೂ ಯಾವುದೇ ಮೀಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಆ ಪರಿಸ್ಥಿತಿ ಇವತ್ತು ನಾವು ಸರ್ಕಾರ ಹೈರಾಣ ಆಗಿರ್ತಕ್ಕಂಥದ್ದು. OCCCಯಲ್ಲಿ ಹಿಂದೆ ಶಿವಕುಮಾರ್ ಇದ್ರು, ಬರುವುದಾಪುರ ಕೂತ್ಕೊಳ್ಳಿ ಮಾರ ಸೀಟಲ್ಲಿ ನಿಂದು. ಈ OCCC ಸಿಗದೆ ಸುಮಾರು ಲಕ್ಷಾಂತರ ಬಿಲ್ಡಿಂಗ್ಗಳು ಕರೆಂಟ್ ಕಲೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. 4 ಲಕ್ಷ ಜನ. ಸರ್ಕಾರ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಾರೆ. ನಂದಸ್ವಾಮಿ, ಸುಪ್ರೀಂ ಕೋರ್ಟ್ ಆರ್ಡರ್ ಕರ್ನಾಟಕ ಒಂದಕ್ಕೆ ಅಲ್ಲ ಬಂದಿರೋದು, ಅದು ಬಂದಿದ್ದು ಉತ್ತರ ಪ್ರದೇಶ ಒಂದು ಸರ್ಕಾರದಲ್ಲಿ. ಜಾರಿಗೆ ತರ್ತಾ ಇರೋದು ಕರ್ನಾಟಕ ಒಂದೇ. ಇನ್ನು ಯಾವುದೇ ರಾಜ್ಯ ಇದನ್ನ ಜಾರಿಗೆ ತರಗುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಇವತ್ತು ಆ ಬಿಲ್ಡಿಂಗ್ಗಳೆಲ್ಲ ಆಳು ಕೊಂಪೆಯಾಗಿ ಬಿದ್ದಿದೆ, ಕಟ್ಬಿಟ್ಟಿದ್ದಾರೆ 4 ಲಕ್ಷ. ಅವ್ರ ಗತಿ ಏನು? ನಾನು ಸರ್ಕಾರನ ಕೇಳೋದು, ಆಯ್ತು ಕೊಡಲ್ಲ ಅಂತ ಹೇಳಿದ್ರೆ ಕಟ್ಟಕ್ಕೆ ಹಾಕ್ಬಿಟ್ರಿ. ಕಟ್ಟಾಕ್ಬಿಟ್ಟು ಇಂಜಿನಿಯರ್ ಮೇಲೆ ಯಾಕೆ ಕ್ರಮ ಆಗಲಿಲ್ಲ? ಕಮಿಷನರ್ ಯಾಕೆ ಮೇಲೆ ಕ್ರಮ ಆಗಿಲ್ಲ? ಇವಾಗ ಕಟ್ಟೋದು ಬಿಟ್ಬಿಟ್ಟು ಅವರ ಕತ್ತಿ ಸಿಕ್ಕಿದ್ರೆ ಅವ್ರು ಎಲ್ಲೋಗ್ಬೇಕು? ಸಾಲ ಸೂಲ ಮಾಡಿ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಅವ್ರ ಪಾಡೇನಾಗ್ಬೇಕು ಇವತ್ತು? ಇವತ್ತು ಈ ಒಂದು ವಿಚಾರದಿಂದ ಇವತ್ತು ಬೆಸ್ಕಾಂ ಅವ್ರಿಗೂ ಅಷ್ಟೇ ಸೊಲ್ಯೂಷನ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರಿ. 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ಕೊಟ್ಟಿದ್ರಿ. ನಾವು ಕೊಟ್ಟಿದ್ರಿ, ಒಂದು ಪೀರಿಯಡ್ ಅದಕ್ಕೆ ಮಾಡಿಬಿಟ್ಟು ಹೇಳಿದ್ರು, ಒಂದು ಪೀರಿಯಡ್ ಮಾಡಿ ಇಷ್ಟು ಸ್ಕ್ವೇರ್ ಫೀಟು, ಇಷ್ಟು ಸ್ಕ್ವೇರ್ ಫೀಟು ಅಂತೇಳಿ ಅವ್ರಿಗೆ ಕೊಡ್ಬೋದು ಅಂತ ಹೇಳಿದ್ರಿ. ಅದು ಯಾವುದೇ ಕಮರ್ಷಿಯಲ್ ಇಲ್ಲದೆ ಇದ್ದಿದ್ದು ಮನೆ ಪರ್ಪಸ್ ಅಲ್ಲಿ ಕಟ್ಕೊಂಡಿರೋರಿಗೆ ಕೊಡಬೇಕು ಅಂತ ಹೇಳಿದ್ರಿ. ನೀವು ಹೇಳೋದು ಒಪ್ಕೊಳ್ತೀನಿ, ಸೊಲ್ಯೂಷನ್ ಕೊಡಿದಕ್ಕೆ ನೀವು ಇದ್ದೀರಿ, ಅವರು ಇದ್ದೀರಿ, ಎಷ್ಟು ಸ್ಕ್ವೇರ್ ಫೀಟ್ ವರೆಗೂ ಕೊಡ್ಬೋದು,
ರೆಸಿಡೆನ್ಷಿಯಲ್ ಕೊಡ್ಬೋದು, ಫುಲ್ ಕೊಡಬೇಕಾ, ದೊಡ್ಡ ಒಂದು 20 ಅಡಿ ಕೊಡಬೇಕಾ, 20 ಫ್ಲೋರ್ ಕೊಡಬೇಕಾ, 10 ಫ್ಲೋರ್ ಕೊಡಬೇಕಾ, 5 ಫ್ಲೋರ್ ಕೊಡಬೇಕಾ, ಬರೀ ಮನೆ ಕೊಡಬೇಕಾ, ನಾನ್ ಕಮರ್ಷಿಯಲ್ ಅಂತ ಪ್ಲೀಸ್ ಕಮ್ ಗಿವ್ ಎ ಸೊಲ್ಯೂಷನ್. ವಿ ಆರ್ ಓಪನ್ ಟು ಇಟ್. ಹಿಂದೆ ನಮ್ದು ಆದೇಶ ಇದೆ ಅಧ್ಯಕ್ಷರು, ಹೊಸದೇನು ನೋಡಕ್ ಬೇಕಾಗಿಲ್ಲ. ಹಿಂದೆ ನಾವು ಆದೇಶ ಮಾಡಿದ್ದೀರಿ, ಗೌರ್ಮೆಂಟ್ ಆರ್ಡರ್ ಇದೆ. ಕಮರ್ಷಿಯಲ್ ಇರೋರು ಬಿಟ್ಬಿಟ್ಟು ರೆಸಿಡೆನ್ಷಿಯಲ್ ಇರೋವಂಥದ್ದು ಇಷ್ಟು ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿ ನಾವು ಕೊಟ್ಟಿದ್ದೀರಿ. ಸೊ ಆಗ ಎಲ್ಲರೂ ಒಂದು ಟೈಮ್ ಸೆಟಲ್ಮೆಂಟ್ಗೆ ನಾವು ತಗೊಂಡಿದ್ದೀರಿ. ಆ ಥರ ಮಾಡಿ ಅಟ್ಲೀಸ್ಟ್ ಒಂದು 80% ಬಿಲ್ಡಿಂಗ್ಗಳಾದ್ರೂ ಬದುಕೋ ಅಂಥದ್ದಕ್ಕೆ ಆಗುತ್ತೆ. ಯಾರೋ ಕಮರ್ಷಿಯಲ್ ಕಟ್ಟಿದ್ದಾನೆ, ಹಣ ಮಾಡೋದಕ್ಕೋಸ್ಕರ ಕಟ್ಟಿದ್ದಾನೆ, ಬಿಟ್ಬಿಡಿ, ಅವ್ರನ್ನೆಲ್ಲ ಬಿಟ್ಬಿಡಿ. ಇದು ಸಾಲ್ವ್ ಆಗಲ್ಲ ಶಿವಕುಮಾರ್ ಅವರೇ. ರೇವಣ್ಣ ಅವರೇ, ಬೆಂಗಳೂರಲ್ಲಿ ನೀವು 80% ಅನಾಥರೈಸ್ ಇರೋದು. ಸುರೇಶ್, 80% ಅನಾಥರೈಸ್. ಹಿಂದೆ ರೆವಿನ್ಯೂ ಸೈಟ್ ಆಗಿತ್ತು, ಹಿಂದೆ ದೇವೇಗೌಡರು ಇದ್ದಾಗ ಅದಕ್ಕೆ ಖಾತಾ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗೆಲ್ಲ ಖಾತಾ ಆಗಿದೆ, ಸಕ್ರಮ ಆಗಿದೆ, ಸಕ್ರಮ ಆಗಿದೆ. ರೇವಣ್ಣ ಅವರೇ, ಒಡೆದಾಕಂತೂ ಸಾಧ್ಯ ಇಲ್ಲ. ಅದಕ್ಕೇನಾದ್ರು ವಾರ್ನಿಂಗ್ ಮಾಡಿ ಯಾರು ಕಟ್ಟಕ್ ಬಿಡ್ತಾರಲ್ಲ ಈ ಇಂಜಿನಿಯರ್ ಮೇಲೆ ನಾವು ಕ್ರಮ ಮಾಡಬೇಕು. ಅದರಿಂದ ಒಳ್ಳೇದಾಗಕ್ಕೆ ಆಗುತ್ತೆ. ಅದರಿಂದ ನಾನು ಉಪಮುಖ್ಯಮಂತ್ರಿಗೆ ನಾನು ಸಲಹೆ ಕೊಡ್ತೀನಿ, ಇದನ್ನ ದಯವಿಟ್ಟು ಯಾರು ರೆಸಿಡೆನ್ಷಿಯಲ್ ಕಟ್ಕೊಂಡಿದ್ದಾರೋ ಅವ್ರಿಗೆ ಅವಕಾಶ ಮಾಡಿಕೊಡಿ, ಕಮರ್ಷಿಯಲ್ ಬಿಟ್ಬಿಡಿ. ಇದು ನನ್ನ ಸಲಹೆ ಕೇಳಿದರೆ ಅದು. ಇನ್ನು ಮನೇನೂ ಕೂಡ ನಾನು ಮಾತಾಡಿದೆ ಈ ಖಾತಾ ಬಗ್ಗೆ. ಇದಕ್ಕೆಲ್ಲಪ್ಪ ನಾನು ಅವರು ಅಸೆಂಬ್ಲಿಯಲ್ಲಿ ಮಾತಾಡಿರೋದು, ತಮ್ಮಯ್ಯ, ಡಿ ಕೆ ಶಿವಕುಮಾರ್ ಮಾತಾಡಿರೋದು. ಈ ಖಾತಾ ಬಗ್ಗೆ ನಾನು ಮಾತಾಡಿದೆ. ಈ ಖಾತಾ ಪ್ರಾರಂಭ ಆಗಿ ಹಿಂದೆ ನಾವು ಶುರು ಮಾಡಿದ್ರಿ. ಹಿಂದೆ ಈ ಖಾತಾ ಇದನ್ನ CV ರಾಮನಗರದಲ್ಲಿ ಫಸ್ಟ್ ಪೈಲಟ್ ಆಗಿ ನಾವು ಶುರು ಮಾಡಿದ್ರಿ. ಹಿಂದೆ CV ರಾಮನಗರ ಈ ಖಾತೆ ಫಸ್ಟ್, ಆಮೇಲೆ ಸರ್ವಜ್ಞ ನಗರ, ಹೆಬ್ಬಾಳ, ಪುಲಿಕೇಶಿ ನಗರ, ಶಿವಾಜಿನಗರಕ್ಕೆ ಫಸ್ಟ್ ಜಾರಿಗೆ ಮಾಡೋಕ್ಕೆ ನಾವು ಹಿಂದೆ ಮಾಡಿದ್ವಿ. ಮಾಡಲಿ, ನಾವೇನು ಟೆಕ್ನಾಲಜಿ ಬರ್ತೈತೆ ಅಂತೇಳಿ ನಾವೇನು ಅದಕ್ಕೆ ವಿರುದ್ಧ ಏನಿಲ್ಲ. ಆದ್ರಿಂದ ಇವತ್ತು ಈ ಆಸ್ತಿ ಈ ಖಾತಾ ಬದಲಾವಣೆಗಳೇನಾಗ್ತಾ ಇದೆ, ಇವತ್ತು ದ್ರೋಣ್ ಮೂಲಕ ಆಗ್ತಾ ಇರುವಂತ ಈ ಖಾತಾಗಳು ಅದು ಹೇಳಕ್ ಸಾಧ್ಯನೇ ಇಲ್ಲ. ಈ ಕಾರ್ ಪಾರ್ಕಿಂಗು ಇವೆಲ್ಲ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಆಗ್ತಾ ಇದ್ದಾರೆ. ಹಿಂದೆ ಯಾರು 1,000 2,000 ಸ್ಕ್ವೇರ್ ಫೀಟ್ ಏನಿತ್ತು ಅದು ಡಬಲ್ ಆಗ್ತಾ ಇದೆ, 5,000. ಅಪೀಲೇ ಮಾಡಕ್ಕಾಗ್ತಾ ಇಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ನೋಟಿಸ್ ಇದು. ಅದಕ್ಕೆ ಸೈಂಟಿಫಿಕ್ ಆಗಿ ಏನಾರ ಯೋಚನೆ ಮಾಡಿ, ಬರೀ ದ್ರೋಣ್ನೇ ನಂಬ್ಕೊಂಡ್ರೆ ಆಗಲ್ಲ. ಕ್ಲಾರಿಫಿಕೇಶನ್ಸ್ ಆಗಬೇಕು. ನೀವ್ ಹೇಳ್ತೀರಾ ಯಾರಾದ್ರೂ ಕಂಪ್ಲೇಂಟ್ ಕೊಡಿ ಅಂತ, ಇಡೀ ಬೆಂಗಳೂರವ್ರು ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗ್ತದೆ? ಎಲ್ಲರಿಗೂ ಇದೇ ಆಗಿದೆ ಪ್ರಾಬ್ಲಮ್. ಯಾವ್ಯಾವ ಮನೆಗೆ ನೋಟಿಸ್ ಕೊಟ್ಟಿದ್ರು ಎಲ್ಲರದು ವೈಲೇಷನ್, ಸಾವಿರಾರು ಕೊಟ್ಬಿಟ್ಟಿದ್ದೀರ. ಅದರಿಂದ ಜನಗಳಿಗೆ ತೊಂದರೆ, ಏನೇ ಕಾನೂನು ತರಬೇಕಾದ್ರೂ ಜನಗಳಿಗೆ ತೊಂದರೆ ಆಗದ ರೀತಿ ತರುವಂಥದ್ದು ಒಳ್ಳೇದು ಅನ್ನೋದು ನನ್ನ ಸಲಹೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಟ್ಯಾಕ್ಸ್ ಟೆರರಿಸಮ್ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಈ HBR ಲೇಔಟ್, ಶಿವಕುಮಾರ್ ಅವರೇ, HBR ಲೇಔಟ್ BDA ಅವರು ಮಾಡಿರೋದು. BDA ಲೇಔಟ್, BDA ಅಪ್ರೂವ್ಡ್ ಲೇಔಟ್, BDA ಅವರೇ ಸೈಟು ಹರಾಜು ಹಾಕಿರೋದು, BDA ಅವರೇ ಅಲಾಟ್ ಮಾಡಿರೋದು. ಅಲ್ಲಿ ಒಬ್ರು ವಿದೇಶದಲ್ಲಿ ಇರ್ತಾರೆ, ಅವರೊಂದು ಸೈಟ್ ಆಕ್ಷನ್ ಅಲ್ಲಿ ಕಾರ್ನರ್ ಸೈಟ್ ಆಕ್ಷನ್ ತಗೊಂತಾರೆ. ಕಾರ್ನರ್ ಸೈಟ್ ಆಕ್ಷನ್ ತಗೊಂಡ್ರೆ ಅದು ಜಾರ್ಜ್ ಅವರೇ, ಅದು BDAದೇನು ಎ ಖಾತಾ ಬರ್ತದ, ಬಿ ಖಾತಾ ಬರ್ತದ? ಸರ್, ಗೌರ್ಮೆಂಟ್ ಸೈಟು ಯಾವ್ದು ಬರ್ತೈತೆ ಹೇಳಿ? BDAದಂದ್ಮೇಲೆ ಎ ಖಾತಾನೆ ಅಲ್ವಾ? ಎ ಖಾತಾನೆ. ಅವರ ಸುಮ್ಮನೆ ಆಗೋ ಬಿಡಿ. HR ನಿಮ್ಗೆ ಬರೋವಂತ